ಉಪವಾಸ ನಿರತ ಸೋನಂ ವಾಂಗ್ಚುಕ್ ಆಸ್ಪತ್ರೆಗೆ ಶಿಫ್ಟ್ ಆಗಿರೋದು 21ನೇ ದಿನವೂ ಉಪವಾಸವನ್ನು ಮುಂದುವರಿಸಿದ್ದ ವಾಂಗ್ಚುಕ್ ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದಿರೋದು ದೆಹಲಿ ಪೊಲೀಸರು. ದೆಹಲಿಗ ಜಂತರ್ ಮಂತರ್ ಬಳಿ ಭಾರೀ ಹೈಡ್ರಾಮಾ ಉಂಟಾಗ್ಬಿಟ್ಟಿದೆ. ಸೋನಂ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸ್ಥಳಾಂತರ, ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚನೆಯನ್ನು ನೀಡಿತ್ತು ಹೈಕೋರ್ಟಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಸುಮಾರು ಜನ ಸ್ವಲ್ಪ ಗಮನ ಹರಿಸಕ್ಕೆ ಹೇಳಿ, ಇದು ರಾಷ್ಟ್ರವ್ಯಾಪಿ ಚರ್ಚೆ ಆಗತ್ತೆ, ಇದೊಂದು ರೀತಿಯಾಗಿ ಕೆಟ್ಟ ಹೆಸರು ಬರುತ್ತೆ, ದಯವಿಟ್ಟು ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಅಂತ. ಹಾಗಾಗಿ ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನು ನೀಡಲಾಗಿತ್ತು. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸೋನಂನ ಶಿಫ್ಟ್ ಮಾಡಲಾಗಿದೆ. ಸೋನಂ ಆರೋಗ್ಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತ್ತು ಹೈಕೋರ್ಟ್. ನೋಡಿ, ಇದು ನೀಟ್ ಎಕ್ಸಾಮಲ್ಲಿ ಆದಂಥ ಅನ್ಯಾಯ, ಮೋಸ, ಇದನ್ನು ಖಂಡಿಸಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿ ಈ ಒಂದು ಹೋರಾಟಕ್ಕೆ ಮುಂದಾಗಿದ್ರು. ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀನಿ ಅಂತ ಹೋರಾಟಕ್ಕೆ ಮುಂದಾಗಲಾಗಿತ್ತು. ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು, ಸಾಕಷ್ಟು ವೆಯ್ಟ್ ಲಾಸ್ ಆಗಿದ್ದರು, ಆಮೇಲೆ ನಿತ್ರಾಣರಾಗ್ಬಿಟ್ಟಿದ್ರು. ಇದರಿಂದ ಆತಂಕವೂ ಕೂಡ ಆಗಿತ್ತು, ಏನಾಗ್ಬಿಡುತ್ತೋ, ಏನು ಪರಿಸ್ಥಿತಿ ಆಗ್ಬಿಡುತ್ತೋ ಅಂತ. ಅನೇಕರು ಮನವಿ ಮಾಡಿಕೊಂಡಿದ್ರು, ಸರ್ಕಾರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುವಂತೆ ಮಾಡಬೇಕು ಅಂತ. ಅದೀಗ ಕೋರ್ಟ್ನ ಮೆಟ್ಟಿಲೇರಿದ್ರಿಂದ ಹೈಕೋರ್ಟ್ ಖಡಕ್ಕಾಗಿ ಸೂಚನೆ ಕೊಟ್ಟಿತ್ತು, ಫಸ್ಟ್ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ. ಹಾಗಾಗಿ ಅವರು ಬರಲ್ಲ ಅಂದ್ರೂ ಬಿಡದೇನೆ ಬಲವಂತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹೈಡ್ರಾಮಾಗಳು ಸಹಜವಾಗಿಯೇ ಅಲ್ಲೂ ಕೂಡ ಆಗಿದೆ. ಇದೀಗ ಸೋನಂನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ.